ಸೋನಂ ವಾಂಗ್ಚುಕ್ 26 ದಿನಗಳ ನಿರಶನ ಅಂತ್ಯ ಆಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮದ ಭರವಸೆ. ಮೋದಿ ಸಂದೇಶ ರವಾನಿಸಿದಂತ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಇದುವರೆಗೂ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಬೇಡಿಕೆ ಪ್ರಧಾನವರೇ ರಾಜೀನಾಮೆ ಕೊಡಬೇಕು, ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, ಸಾವನ್ನಪ್ಪದಂತವರಿಗೆ ಪರಿಹಾರ ಕೊಡಬೇಕು, ದಾಖಲಾಗಿರುವಂಥ ಪ್ರಕರಣಗಳು ವಿದ್ಯಾರ್ಥಿಗಳ ವಿರುದ್ಧ ಅದು ಹಿಂಪಡಿಬೇಕು ಅಂತೆಲ್ಲ ಆಗ್ರಹಿಸ್ತಾ ಇದ್ರು. ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಮೊದಲ ಬೇಡಿಕೆ ಉಲ್ಟಾ ಆಗೋಯ್ತು. ನಿನ್ನೆ ಅವರು ಅದ್ರ ಬಗ್ಗೆ ಕೈಬಿಟ್ಟು ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದ್ರು. ಅದಕ್ಕೆಲ್ಲ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ವಾಂಗ್ಚುಕ್ ನಿರಶನ ಅಂತ್ಯ ಸಿಜೆಪಿ ಸ್ವಾಗತ ಮಾಡಿದೆ. ಹೋರಾಟ ನಿಲ್ಲಿಸೋದಿಲ್ಲ ಅಂತ ಸಿಜೆಪಿ ಹೇಳಿದೆ. ಒಂದ್ ಕಡೆ ವಾಂಗ್ಚುಕ್ ನಿರಶನ ಅಂತ್ಯ ಆಗಿರುವಂಥದ್ದನ್ನ ಸ್ವಾಗತ ಮಾಡ್ತಾ ಹೋರಾಟವನ್ನ ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ನಮಗೆ ರಾಜೀನಾಮೆ ಕೊಡಬೇಕು, ನಮ್ಮ ಮೇನ್ ಅಜೆಂಡಾ ಕೂಡ ಅದೇ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ ಅಂತ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರಿಕೆ. ಇಂದು ದೇಶದಾದ್ಯಂತ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್. ದೆಹಲಿಯಲ್ಲಿ 17 ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ ಎತ್ತಂಗಡಿ ಮಾಡಲಾಗಿದೆ. ನೂತನ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ನೇಮಕ ಮಾಡಲಾಗಿರುವಂಥದ್ದು. ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ. ಇಲ್ಲಿ ಹೋರಾಟ ಜೋರಾಗಿ ನಡೀತು. ಸಿಜೆಪಿಗೆ ಈ ಲೆವೆಲ್ಗೆ ಬೆಂಬಲ ವ್ಯಕ್ತವಾಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಕೇಂದ್ರ ಸರ್ಕಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಈ ಸಿಜೆಪಿ ಪ್ರತಿಭಟನೆಗೆ ವ್ಯಕ್ತವಾದಂತ ಬೆಂಬಲ ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಸಿಗ್ತಾ ಇದ್ದಂತ ಜನಪ್ರಿಯತೆ ಮತ್ತು ಒಂದ್ ಕಡೆ ಸರ್ಕಾರದ ವಿರುದ್ಧ ಎಲ್ಲೋ ಒಂದ್ ಕಡೆ ಆಕ್ರೋಶ ಎದ್ದೇಳ್ತಾ ಇದ್ದ ಹಾಗೆ ಅದನ್ನ ಅರಿತುಕೊಂಡು ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೋಗ್ಬಿಟ್ಟು ಪ್ರತಿಭಟನಾಕಾರನ ಮಾತಾಡ್ತಾರೆ, ವಾಂಗ್ಚುಕ್ ಅವ್ರನ್ನ ಮನವೊಲಿಸ್ತಾರೆ ಅಂತ ನೋಡೋದಾದ್ರೆ ಇದೆಲ್ಲ ಒಂದ್ ಕಡೆ ಮೊದಲ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸಿದ್ರೆ. ಎಕ್ಸಾಕ್ಟ್ಲಿ ಪೃಥ್ವಿ, ಏನೋ ಅಂದರು ವಿಪಕ್ಷಗಳ ಮತ್ತು ಕಾಕ್ರೋಚ್ ಪಾರ್ಟಿಯ ಪ್ರೊಟೆಸ್ಟ್ ಏನಿತ್ತು, ಇದು ಒಂದು ರೀತಿಯ ಪ್ರತಿ ಜಿಲ್ಲೆಯಲ್ಲೂ ನಾವು ಗಮನಿಸ್ತಾ ಇದ್ದೀವಿ, ಒಂದು ರೀತಿಯ ಜನಾಂದೋಲನವಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ದಿಟ್ಟ ಹೆಜ್ಜೆಯನ್ನು ಇಟ್ಟಿತ್ತು. ಸೊ ದೊಡ್ಡ ಮಟ್ಟದಲ್ಲಿ ಇದು ಸಂಸತ್ನ ಹೊರಗೆ ಮತ್ತು ಒಳಗಡೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾವ ಮಟ್ಟಿಗೆ ಪ್ರತಿಭಟನೆ ನಡೀತು ಅನ್ನೋದನ್ನು ಕಳೆದ 5 ದಿನಗಳಿಂದ ನಾವು ನೋಡ್ತಾ ಇದ್ವಿ. ಅದರ ಎಫೆಕ್ಟು 3 ದಿನದ ಹಿಂದೆಯೇ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆಲ್ಲ ಇದರ ಮುಂದಿನ ಪರಿಣಾಮದ ಅರಿವಾಗಿತ್ತು. ಹಾಗಾಗಿ ಮೋದಿ NDA ಮಿತ್ರ ಪಕ್ಷಗಳ ಜೊತೆ ಮೀಟಿಂಗ್ ಮಾಡಿ ತನ್ನ ಸ್ಪಷ್ಟ ನಿಲುವನ್ನು ಹೇಳಿದರು. ಅಂದರೆ ಏನು ನೀಟ್ ಹಗರಣ ಇದೆ ಆ ಸಂಬಂಧ ನಾವು ಮುಂದಿನ ಕ್ರಮಗಳನ್ನ ಏನೇನು ಕೈಗೊಳ್ಳಬೇಕು ಅನ್ನೋದನ್ನ. ಅದಾದ ನಂತರ ನಿನ್ನೆ ಏನೋ 2 ದಿನ ಕೂಡ ಸಂಸತ್ನಲ್ಲಿ ಕಿರಣ್ ರಿಜಿಜು ಉತ್ತರ ಕೊಟ್ಟಿದ್ರು. ಏನೋ ಹಗರಣದ ಸಂಬಂಧ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಬಗ್ಗೆ ರಚನೆ ಮಾಡಿ ಅದರ ಬಗ್ಗೆ ವಿಚಾರಣೆ ನಡೆಸ್ತಕ್ಕಂಥದ್ದು, ಶಿಸ್ತು ಕ್ರಮವನ್ನು ಕೈಗೊಳ್ಳುವಂಥದ್ದು, ಮತ್ತು ವಿದ್ಯಾರ್ಥಿಗಳ ಮೇಲೆ ಏನು ಕೇಸು ಹಾಕಿದ್ರು, FIR ಮಾಡಿದ್ರು, ಆ ಕೇಸುಗಳನ್ನೆಲ್ಲ ವಾಪಸ್ ತಗೊಳ್ಳೋದ್ರ ಬಗ್ಗೆ ಕೂಡ ಕಳೆದ 2-3 ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಅದನ್ನು ಸಂಸತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದರು. ಅಧಿಕೃತವಾಗಿ ಮೋದಿ ಏನೋ ನಿನ್ನೆ ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ರು, ಹೇಳಿದರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಆದರೆ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ಬಂದು ಉತ್ತರ ಕೊಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯಲೇಬೇಕು ಅಂತಕ್ಕಂಥದ್ದು ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿಯವರ ಬಹುದೊಡ್ಡ ಆಗ್ರಹ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲ ಬೇಡಿಕೆಗಳಿಗೆ ಒಪ್ಪಿತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಬಂದರೆ ಅದು ದೃಢವಾಗಿದೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಆ ಒಂದು ಬಹುಮುಖ್ಯ ಬೇಡಿಕೆನೇ ಪೆಂಡಿಂಗ್ ಆಗಿ ಉಳಿದಿರತಕ್ಕಂಥದ್ದು. ಮಧ್ಯರಾತ್ರಿ ಸುಮಾರು 11-11ವರೆಗೆ ಮೋದಿ ಒಂದು ವಿಡಿಯೋ ಸಂದೇಶವನ್ನು ಸ್ಪಷ್ಟವಾಗಿ ವಿಡಿಯೋ ಸಂದೇಶದ ಮೂಲಕ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಾವು ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡಿದ್ದೇವೆ. 4 ಸ್ಟೇಟ್ಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದೆ. ಮತ್ತು ಇವತ್ತು ಬಹುಮುಖ್ಯವಾಗಿ ಮಧ್ಯಾಹ್ನ 1 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೀಟ್ ಸಂಘರ್ಷ ಇದೆ, ಹಗರಣ ಇದೆ, ಇದ್ರ ಬಗ್ಗೆನೇ ಬಹುಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಪ್ರಮುಖ ಅಜೆಂಡಾ ಇವತ್ತಿನ ಮಧ್ಯಾಹ್ನದ ಕ್ಯಾಬಿನೆಟ್ ಮೀಟಿಂಗಲ್ಲಿ. ಈಗಾಗಲೇ ತನಿಖೆ ಯಾವ ಮಟ್ಟದಲ್ಲಿ ನಡೀತಿದೆ ಮತ್ತು ಮುಂದೆ ತನಿಖೆಯ ಹಂತ ಯಾವ ರೀತಿ ಇರಬೇಕು ಮತ್ತು ಹಗರಣದ ಆರೋಪಿಗಳು ಯಾರಿದ್ದಾರೆ, ಅವರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ, ಅವರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇದಾದ ನಂತರ ಭವಿಷ್ಯದಲ್ಲಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ಸವಾಲುಗಳು ಏನು ಎದುರಾಗುತ್ತೆ ಮತ್ತು ತುಂಬ ಸೂಕ್ಷ್ಮವಾಗಿ ಮತ್ತು ನೀಟಾಗಿ ಎಕ್ಸಾಮನ್ನು ನಡೆಸಬೇಕು, ಆ ನಿಟ್ಟಿನಲ್ಲಿ ಪ್ರಮುಖ ಒಂದು ಮಸೂದೆಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ಮಸೂದೆಯಲ್ಲಿ ಯಾವುದ್ಯಾವುದು ಅಂಶಗಳಿರಬೇಕು ಅಂತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಸೋಮವಾರ ನಾವು ಏನೋ ನೀಟ್ ಪರೀಕ್ಷೆ ಸಂಬಂಧ ಒಂದು ಹೊಸ ಮಸೂದೆಯನ್ನು ಮಂಡಿಸ್ತೀವಿ ಅಂತಕ್ಕಂಥದ್ದು ಮೋದಿ ವಿಡಿಯೋ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೂ ಕೂಡ ವಿದ್ಯಾರ್ಥಿಗಳ ಮೇಲೆ ಅಪಾರ ಏನೋ ವಿಶ್ವಾಸ ಇದೆ, ನಂಬಿಕೆ ಇದೆ, ಅವ್ರನ್ನ ಮಕ್ಕಳಿದ್ದಂತೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು.
ಏನೋ ನೀಟ್ ಪೇಪರ್ ಲೀಕ್ ಆದಾಗಲೇ ನಾವು ತಕ್ಷಣಕ್ಕೆ ಮರುಪರೀಕ್ಷೆಯನ್ನು ಅನೌನ್ಸ್ ಮಾಡಿದ್ವಿ, ಆದಷ್ಟು ಬೇಗ ಎಕ್ಸಾಮ್ ಮಾಡಿದ್ವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ದಿನ ಮುಂದೂಡಿದ್ರೆ ಮಕ್ಕಳ 1 ವರ್ಷದ ಭವಿಷ್ಯ ಹಾಳಾಗುತ್ತೆ. ಈ ಕಾರಣಕ್ಕಾಗಿ ನಾವು ಅತಿ ವೇಗವಾಗಿ ಮರುಪರೀಕ್ಷೆಯನ್ನು ತುಂಬ ನೀಟಾಗಿ ಮಾಡಿದ್ವಿ ಮತ್ತು ಅಷ್ಟೇ ಫಾಸ್ಟಾಗಿ ನಾವು ರಿಸಲ್ಟನ್ನು ಕೊಟ್ಟಿದ್ದೀವಿ. ಉತ್ತಮ ಫಲಿತಾಂಶ ಬಂದಿದೆ, ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಜನಕ್ಕೆ ಈ ನೀಟ್ ಹಗರಣವನ್ನು ಎತ್ಕೊಂಡು ಪ್ರಚೋದನೆ ಮಾಡೋ ಮೂಲಕ ಅವರು ತುಂಬ ಪ್ರಚೋದನೆ ಮಾಡ್ತಿದ್ದಾರೆ. ಕೆಲವು ಜನಕ್ಕೆ ಇದು ಇಷ್ಟ ಆಗಿಲ್ಲ ಅಂತಕ್ಕಂಥ, ಅಂದರೆ ಪರೋಕ್ಷವಾಗಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿ ಏನೇನೋ ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ಕೂತಿದ್ರು, ದೆಹಲಿಯಲ್ಲಿ ದೊಡ್ಡ ಗದ್ದಲ ಎಬ್ಸಿದ್ರು. ಇದಕ್ಕೆ ಮೋದಿ ಆ ವಿಡಿಯೋ ಸಂದೇಶ ಏನು ಕೊಟ್ಟಿದ್ರು ಅದರಲ್ಲಿ ಒಂದು ರೀತಿಯ ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಮುಂದಿನ ಎಲ್ಲ ಹಂತಗಳಲ್ಲೂ ನಾವು ಏನು ಹಗರಣ ಇದೆ ಅದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ಅದನ್ನು ತನಿಖೆ ಮಾಡ್ತೀವಿ. ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಯಾವುದೇ ಅಗತ್ಯ ಇಲ್ಲ ಮತ್ತು ಪೋಷಕರು ಕೂಡ ಯಾವುದೇ ಆತಂಕ ಬೇಡ ಅವರಿಗೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಪೋಷಕರಾಗಲಿ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಈಗಾಗಲೇ. ಹಾಗಾಗಿ ಸೋಮವಾರ ಒಂದು ಮಹತ್ವದ ಮಸೂದೆಯನ್ನು ಮಂಡಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ರಮೇಶ್, ಇಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಸಿಜೆಪಿ ಪರವಾಗಿ ಬರ್ತಾ ಇರುವಂತ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಏನಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ದಿದ್ರೆ ಅಷ್ಟೊಂದು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರಲಿಲ್ಲ. ವಿದ್ಯಾರ್ಥಿಗಳೇ ಸ್ವತಃ ಅಖಾಡಕ್ಕೆ ಇಳಿದಿರುವಂತ ಹಿನ್ನೆಲೆಯಲ್ಲೇ ಎಲ್ಲೊಂದ್ ಕಡೆ ಸೆಟ್ ಬ್ಯಾಕ್ ಆಗ್ತಾ ಇತ್ತು. ನೋಡೋಣ ಇನ್ನು ಯಾವ ರೀತಿಯ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಒಂದೊಂದೇ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನಂತೂ ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇದೆ. ಧನ್ಯವಾದ ರಮೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.